ಹಾಯ್ ಎಲ್ಲರಿಗೂ. ಲಾಸ್ಟ್ ಕ್ಲಾಸ್ ನಾವು ನೋಡಿದ್ದು 8ನೇದು ಕೋಷ್ಟಕವನ್ನು ಪೂರ್ಣಗೊಳಿಸಿ ಈ ಅಭ್ಯಾಸ ಕಂಪ್ಲೀಟ್ ಆಗಿದೆ. ಅದಾದಮೇಲೆ ಇನ್ನೂ ಯಾರ್ಯಾರು ಶೇರ್ ಮಾಡ್ಕೊಂಡಿಲ್ಲ ಚಾನಲ್ಲು, ಸೊ ಹಾಗಾಗಿ ಇಲ್ಲಿ ಮೇಲೆ ಸ್ಕೂಲ್ ಟೆಕ್ ಚಾನಲ್ ಇದೆ ಅಲ್ವಾ, ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನಿತರ ಫ್ರೆಂಡ್ಸ್ ಜೊತೆ ಶೇರ್ನು ಮಾಡಿಕೊಳ್ಳಿ. ಸೊ ನಾವು ಇನ್ನು ಮುಂದಿನ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಒನ್ನು ಸೊ ಯಾವುದಿದೆಪ್ಪ ಅಂತಂದರೆ 7ನೇದು ಸಂಖ್ಯೆ ಸರಣಿಯ ವಿನ್ಯಾಸ ಗುರುತಿಸಿ ಪೂರ್ಣಗೊಳಿಸಿ. ಸೊ ಈಗ ನಾವು ನೋಡಬೇಕಾಗಿರೋದು 8ನೇದು, ಆಯ್ತಾ? 7ನೇದು ಸಾರಿ ಓಕೆ. 7ನೇದು ಏನಿದೆ? ಸಂಖ್ಯೆ ಸರಣಿಯ ವಿನ್ಯಾಸ ಗುರುತಿಸಿ ಪೂರ್ಣಗೊಳಿಸಿ. 23,344, 23,444, 23,544. ಸೊ ಇವುಗಳನ್ನ ಸಮಾನ ಅಂತರದಲ್ಲಿವೆ. ಇವುಗಳನ್ನು ಒಂದು ಸ್ವಲ್ಪ ನಾವು ಇವೆರಡು ಬಿಟ್ಟ ಸ್ಥಳ ಕೊಟ್ಟಿದಾರಲ್ಲ ಅವನ್ನ ತುಂಬಿಕೊಳ್ಬೇಕಷ್ಟೇ. ಸ್ವಲ್ಪ ಇಲ್ಲಿ 23 ಇದೆ, ಇಲ್ಲೂ 23 ಇದೆ, ಇಲ್ಲೂ 23 ಇದೆ, ಆಯ್ತಾ? ಇನ್ನೇನು ಮಾಡೋಣ, ನೆಕ್ಸ್ಟ್ 3 ಬರ್ಕೊಳ್ಳೋಣ. 344 ಇದೆ, 444 ಇದೆ, 544 ಇದೆ. ಸೊ ಇದಕ್ಕೆ ಇವು ಸೇಮ್ ಇವೆ, ಇವು ಸೇಮ್ ಇವೆ, ಇವು ಸೇಮ್ ಇವೆ. 3, 4, 5. ಅದಾದ್ಮೇಲೆ ಇಲ್ಲಿ ಬರುತ್ತೆ 23,644. ಯಾಕಂದ್ರೆ 544 ಇಲ್ಲಿದೆ, 444, 344. ಇನ್ನೊಂದು 23,744 ಬರುತ್ತೆ, ಆಯ್ತಾ? ಸೊ ಇದಿಷ್ಟೇ. ಅದಾದ್ಮೇಲೆ ನೆಕ್ಸ್ಟ್ ನೋಡೋಣ. 15,790, 35,790, 55,790 ಇದೆ. ಸೊ ಇಲ್ಲೇನ್ ಮಾಡೋಣ? 15, 35, 55. ಯಾಕಂದ್ರೆ 790 ಮೂರದರಲ್ಲಿನೂ ಕಾಮನ್ ಇದೆ. 790, 790, 790. 35 ಮೈನಸ್ 15 ಎಷ್ಟಾಗುತ್ತೆ? 20. ಅಂದ್ರೆ ಅವ್ರೇನ್ ಮಾಡಿದ್ದಾರೆ? 20,000 ಪ್ಲಸ್ ಮಾಡಿದ್ದಾರೆ ಪ್ರತಿಯೊಂದು ಸಂಖ್ಯೆಗೆ. ಸೊ ಇಲ್ಲಿ 15, 35 ಆಯ್ತು. 15,000 ಪ್ಲಸ್ 20,000, 35,000. 35ಕ್ಕೆ ಮತ್ತೆ 20,000 ಕೂಡಿಸಿದ್ರೆ 55,000. 55,000ಕ್ಕೆ ಮತ್ತೆ 25,000, 20,000 ಕೂಡಿಸಿದ್ರೆ 75,790. ಈ 75ಕ್ಕೆ ಮತ್ತೆ 20,000 ಕೂಡಿಸಿದ್ದಾರೆ, 95,790. ಕರೆಕ್ಟಾ? ಸೊ ಇದಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಥರ್ಡ್ ಒನ್ ಏನಿದೆ? ಓಕೆ, ಥರ್ಡ್ ಒನ್ ನೋಡಿ. 88,888 ಒಂದನೇದು. ಎರಡನೇದಿದೆ 78,888. ಮೂರನೇದು 68,000. ಇಲ್ಲೇನ್ ಮಾಡಿದಾರೆ ಅಂದ್ರೆ 10,000 ಮೈನಸ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ವ್ಯವಕಲನ 10,000 ಮೈನಸ್ ಮಾಡ್ಕೊಂಡು ಹೋಗಿದ್ದಾರೆ. 88, 78, 68. ಸೊ ಇವು 888, 888, 888, 88, 78, 68. ಇಲ್ಲಿ ಬರುತ್ತೆ 58,888. ಅದಾದ್ಮೇಲೆ ಅದ್ರ ಮುಂದಿಂದು 48,888. ಆಯ್ತಾ? ಮೂರನೇದು ಮುಗೀತು. ಸೊ ಅದಾದ್ಮೇಲೆ ನಾಲ್ಕನೇದು ನೋಡೋಣ. 30,453. ಇದನ್ನ ಕೊಟ್ಟಿಲ್ಲ ಅವರು, ಇದನ್ನು ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿಲ್ಲ. 30,453. ಇಲ್ಲಿ ಒಂದು ಗ್ಯಾಪ್ ಬಿಟ್ಟಿದ್ದಾರೆ, 36,000. ಅಂದ್ರೆ ನಾವು 36 ಮೈನಸ್ 30. ಯಾಕಂದ್ರೆ 453 ಇಲ್ಲೂ ಸೇಮ್ ಇದೆ, ಇಲ್ಲೂ ಸೇಮ್ ಇದೆ. ಸೊ ಎಷ್ಟಾಯ್ತು? ಇದು 3,000. ಅಂದ್ರೆ 36,000 ಮೈನಸ್ 30,000. ಸೊ ಇದರಲ್ಲಿ ನಮ್ಗೆ ಎಷ್ಟು ಡಿಫ್ರೆನ್ಸ್ ಸಿಕ್ತಂದ್ರೆ 6,000 ಇದೆ. ಇದು 3 ಹೋಯ್ತು, 6,000 ಡಿಫ್ರೆನ್ಸ್ ಇದೆ. 6,000 ಅಂದ್ರೆ ಇದು 1, 2, 3. ಇಲ್ಲಿಗೆ 6,000 ಅಂದ್ರೆ 36,000 ಇಲ್ಲಿದೆ, ಇಲ್ಲಿ ಎಷ್ಟಿದೆ? 30,000 ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಅವರು 6,000
ಡಿಫರೆನ್ಸ್ ಇದೆ, ಅಂದ್ರೆ ವ್ಯತ್ಯಾಸವಿದೆ. ಸೊ ನಾವು ಇನ್ನು ಇಲ್ಲೇನು ನೋಡ್ಬೇಕಂದ್ರೆ ಇದಕ್ಕೆ ಡಿವೈಡೆಡ್ ಬೈ 2 ಮಾಡೋಣ. 3000 ಎಕ್ಸಾಕ್ಟ್ ನಂಬರ್ ಇದು ಸಿಗುತ್ತೆ. ಸೊ ಇನ್ನೇನು ಮಾಡೋಣ, ನಾವು 30,000ಕ್ಕೆ 3,000ನ ಆ್ಯಡ್ ಮಾಡಿದ್ರೆ ಇಲ್ಲಿ 33,453 ಸಿಗುತ್ತೆ. ಕರೆಕ್ಟಾ? ಅದಾದಮೇಲೆ ಇಲ್ಲಿ 36,000 30, 33, 36, 39 ಕರೆಕ್ಟಾ? ಇಲ್ಲಿಗೆ ಮತ್ತೆ ಇಲ್ಲಿಗೆ 3,000ದ ಅಂತರವಿದೆ. ಇಲ್ಲಿಂದ ಇಲ್ಲಿಗೆ 3,000ದ ಅಂತರ ಬಿಟ್ಟು ಇನ್ನೊಂದು ನಂಬರ್ ಬರೆಯೋಣ. 39, 40, 41, 42, 42,453 ಕರೆಕ್ಟಾ? ಇದು ಅಭ್ಯಾಸ 1.1ರಲ್ಲಿ 7ನೇ ಅಭ್ಯಾಸ. ಸಂಖ್ಯೆ ಸರಣಿಯ ವಿನ್ಯಾಸ ಗುರುತಿಸಿ ಪೂರ್ಣಗೊಳಿಸಿ ಎಂದಿದೆ. ಆಯ್ತಾ? ಇನ್ನೊಂದು ಉಳಿತು, ಕೊನೆಯದೊಂದು ನೋಡೋಣ. 58,600, 62,600, 66,600, 600, 600, 600. ಓಕೆ, ನೀವು ಬೇಕಾದರೆ ಇಲ್ಲಿ ಬರ್ಕೊಳ್ಬೋದು 600, 600. ನಮಗೆ ಈ ಎರಡು ಇನ್ನು 10,000ದ ಸ್ಥಾನ ಬೆಲೆಯನ್ನ ನೋಡಬೇಕಾಗಿದೆ. 58,000, 62,000 ಇದಕ್ಕೆ ಎಷ್ಟು ಮಾಡಿದ್ದಾರೆ? 58 ಪ್ಲಸ್ 4,000 ಕೂಡಿಸಿದಾನೆ 62,000 ಆಗುತ್ತೆ. ಅಂದ್ರೆ ಇದು 58,000 ಪ್ಲಸ್ 4,000, ಸೊ 62,000 ಆಯಿತು. ಮತ್ತು ಇದಕ್ಕೆ ಏನು ಮಾಡಿದಾನೆ? 62,000ಕ್ಕೆ ಮತ್ತೆ 4,000 ಕೂಡಿಸಿದಾನೆ. ಎಷ್ಟಾಯ್ತದು? 66,000. ಅದಾದ್ಮೇಲೆ 66,000 ಇಲ್ಲಿ ಬರೆದಿದ್ದಾನೆ. ನಾವಿನ್ನೇನು ಮಾಡೋಣ? 66,000ಕ್ಕೆ ಮತ್ತೆ 4,000ವನ್ನು ಕೂಡಿಸೋಣ. ಸೊ 0, 0, 0, 10 ಅಂದರೆ ಒಂದು ಕೈಲ ಹೋಯ್ತು, 0, ಇದು 7. ಎಷ್ಟಾಯ್ತಿದು? 70,600. ಕರೆಕ್ಟಾ? 4,000 ಅಂತರವಿದೆ. ಸಾರಿ. ಅದಾದ್ಮೇಲೆ ಇನ್ನೊಂದು ಯಾವುದು ಕೊನೆದು ಉಳಿತು. ಈ 70,000 ಬಂದ ಉತ್ತರ ಇದೆಯಲ್ಲ, 70,000 ಅಂತ ಬರ್ಕೊಳ್ಳೋಣ. ಅದಕ್ಕೆ ಮತ್ತೆ 4,000 ಕೂಡೋಣ. ಸೊ ಮುಂದಿನ ಸಂಖ್ಯೆ ಸಿಗುತ್ತೆ 4,000. ಇದು ಕಾಮ ಇದೆ. 4,000 ಕೂಡಿದ್ರೆ ಇದೆಷ್ಟಾಗುತ್ತೆ? 74,000. ಅಂದ್ರೆ ಇದು ಸೇಮ್ ಇದೆ ನಮ್ದು 600. 74 ಅಷ್ಟೇ ಇಲ್ಲಿ ಬರಿಬೇಕು. 74,600. ಅಂದ್ರೆ ಈ ಎಲ್ಲ ಸಂಖ್ಯೆಗಳ ಅಂತರ 4,000 ಕೂಡಿಸ್ಕೊಂಡು ಹೋಗಿದ್ದಾನೆ. ಈ ನಂಬರ್ನಿಂದ 4,000, ಇಲ್ಲಿಂದ ಇದಕ್ಕೆ 4,000 ಕೂಡಿದ್ರೆ ಇದು ಬರುತ್ತೆ, ಇದಕ್ಕೆ 4,000 ಕೂಡಿದ್ರೆ ಇದು ಬರುತ್ತೆ, ಇದಕ್ಕೆ 4,000 ಕೂಡಿಸಿದ್ರೆ ಇದು, ಇದಕ್ಕೆ 4,000 ಕೂಡಿಸಿದ್ರೆ ಇದು ಬರುತ್ತೆ. ಆಯ್ತಾ? ಇದು 7ನೇ ಅಭ್ಯಾಸ ಪೂರ್ಣಗೊಂಡಿತ್ತು. ಇನ್ನು 8ನೇ ನೋಡೋಣ. ಮುಂದಿಂದ ಏನಿದೆ? 8. ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಏರಿಕೆ ಆರೋಹಣ ಕ್ರಮದಲ್ಲಿ ಬರೆಯಿರಿ. ಆರೋಹಣ ಅಂದ್ರೆ ಏರಿಕೆಯ ಕ್ರಮ. ಅಂದ್ರೆ ಏರಿಕೆಯ ಕ್ರಮ ಯಾವಾಗಲೂ 0ಯಿಂದ 9ರ ಕಡೆಗೆ, ಅಥವಾ 10ರಿಂದ 99, ಅಥವಾ 100ರಿಂದ 999, 1000ದಿಂದ 9,009. ಇದು ಏರಿಕೆಯ ಕ್ರಮ. ಇದಕ್ಕೇನಂತಾರೆ? ಆರೋಹಣ. ಇಳಿಕೆ ಕ್ರಮ ಅಂದ್ರೆ ಅವರೋಹಣ. ಇದು ಆರೋಹಣ ಏರಿಕೆ ಕ್ರಮ. ಅವರೋಹಣ ಅಂದ್ರೆ ಇಳಿಕೆ ಕ್ರಮ. ಅಂದ್ರೆ ನೀವು ಮೆಟ್ಟಿಲುಗಳನ್ನ ಇಳ್ಕೊಂಡು ಬರೋದೆ ಇಳಿಕೆ ಕ್ರಮ. ಇಳಿಕೆ ಕ್ರಮ ಅಂದ್ರೆ ಸಂಖ್ಯೆಗಳ ಸ್ಥಾನ ಕಮ್ಮಿ ಹಾಕೊಂಡು ಬರುತ್ತೆ. ಸೊ ಚಿಕ್ಕದರಿಂದ ದೊಡ್ಡದು ಹೋಗೋದಕ್ಕೆ ಏರಿಕೆ ಕ್ರಮ ಅಥವಾ ಆರೋಹಣ ಎಂದು ಕರೆಯುತ್ತೇವೆ. ಅದೇ ರೀತಿ ಸಂಖ್ಯೆಗಳಲ್ಲಿ ಕಮ್ಮಿ 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 ಬಂದಂಗೆ ಕೆಳಗಡೆ ಅದು ಇಳಿಕೆ ಕ್ರಮ ಆಗುತ್ತದೆ. ಅದಕ್ಕೋಸ್ಕರ ಅದನ್ನ ಅವರೋಹಣ ಎಂದು ಕರೆಯುತ್ತೇವೆ. ಇಲ್ಲೇನ್ ಮಾಡಿದಾರಪ್ಪ ಅಂತಂದ್ರೆ ಇವೊಂದು ಸ್ವಲ್ಪ ಸಂಖ್ಯೆ ಕೊಟ್ಟಿದ್ದಾರೆ, ಅವನ್ನ ನಾವು ಆರೋಹಣ ಅಂದ್ರೆ ಇದನ್ನ ಮೊದಲು ಕೊಟ್ಟಿರುವ 5 ಇವೇನ 5 ಇದಾವಲ್ಲ, ಇವು 5 ಏರಿಕೆ ಕ್ರಮದಲ್ಲಿ ಬರಿ ಅಂತ ಹೇಳಿದ್ದಾರೆ. ಇವಾಗ ಇದನ್ನ ಮೊದಲನೇ ತಗೋಣ. ಇದರೊಳಗೆ ಅತಿ ಚಿಕ್ಕದ ಯಾವುದು? 20,411. ಆಯ್ತಾ?
ಎರಡನೇದು ಯಾವುದಿದೆ ಅದಕ್ಕಿಂತ ಸ್ವಲ್ಪ ದೊಡ್ಡದು 30,000. ಇದು ಒಂದಾಯ್ತು. ಅದಾದ್ಮೇಲೆ ಎರಡನೇದು ಯಾವುದಿದೆ 30,435. ಇದು ಎರಡನೇದಾಯ್ತು. ಅದಾದ್ಮೇಲೆ ಮೂರನೇದು ಯಾವುದು 40,623. ಮೂರನೇದು ಆಯ್ತು. ನಾಲ್ಕನೇದು 70,533. ಇದು ಏರಿಕೆ ಕ್ರಮ. ಒಂದನೇದಾಯ್ತಾ. ಇನ್ನು ಇದು ಎರಡನೇದು ನೋಡೋಣ. ಎಲ್ಲ ಆಲ್ಮೋಸ್ಟ್ ಇಲ್ಲಿ ನೋಡಿ ಎಲ್ಲಾನು ಸೇಮ್ ಕೊಟ್ಟಿದ್ದಾರೆ. 44,444, 44,044, 40,444, 40,044. ಎಲ್ಲರಿಗಿಂತ ಚಿಕ್ಕ ಸಂಖ್ಯೆ ಯಾವುದು? 44,002 ಅವು ತುಂಬಿಡ್ರಿ. ಈ 40,444, 40,044 ಈ ಎರಡರಲ್ಲಿ ಯಾವ್ದು ಚಿಕ್ಕದಿದೆ? ಇದು ಚಿಕ್ಕದಿದೆ, 40,044. ಅದಾದ್ಮೇಲೆ ಬರುತ್ತೆ 40,444. ಅದಾದ್ಮೇಲೆ ಬರುತ್ತೆ 44,044. ಅದಾದ್ಮೇಲೆ ಕೊನೆಗೆ ಬರುತ್ತೆ 44,444. ಆಯ್ತಾ? ಓಕೆ. ಇನ್ನು ಮೂರನೇದು 63,841, 63,481, 63,148, 63,184. 63, 63, 63, 63 ಕರೆಕ್ಟ್ ಇದೆ. 800 ದೊಡ್ಡದಿದೆ, 400 ಅದಕ್ಕಿಂತ ಚಿಕ್ಕದು, 100 ಅದಕ್ಕಿಂತ ಚಿಕ್ಕದು, 102 ಈಕ್ವಲ್ ಇದೆ. ಆದ್ರೂ ಇಲ್ಲಿ 84 ಇದೆ, ಇಲ್ಲಿ 48 ಇದೆ. ಸೊ ಇದು ಚಿಕ್ಕ ಸಂಖ್ಯೆ. 63,148. ಅದಾದ ಮೇಲೆ 63,100 ಇದೆ. ಅಂದ್ರೆ ನಾವು ಇನ್ನು ಇದನ್ನೇ ಬರಿಬೇಕು. 63,184. 148 184ಕ್ಕಿಂತ ಕಮ್ಮಿ. ಸೊ ಅದಕ್ಕೋಸ್ಕರ ಮೊದಲು, ಅದಾದ್ಮೇಲೆ ಇದು. ಇನ್ನು 63,800 ಇದೆ, 63,400 ಇದೆ. ಸೊ ಕಮ್ಮಿ ಸಂಖ್ಯೆ, ನಾವು ಏರಿಕೆ ಕ್ರಮದಲ್ಲಿ ಬರಿತಾ ಇದ್ವಿ. ಸೊ ಅದಕ್ಕೋಸ್ಕರ 63,481. ಅದಾದ್ಮೇಲೆ ಬರುತ್ತೆ 63,841. ಈ ಸಂಖ್ಯೆಯನ್ನು ನೋಡ್ಬೇಕು. ಇದು 100ರ ಸಂಖ್ಯೆ. ಇಷ್ಟೇ ಆಯ್ತಾ. ಮುಂದಿನ ನೋಡೋಣ. ಇನ್ನು 50,060, 50,500, 55,000, 50,006. ಸೊ ಎಲ್ಲರಿಗಿಂತ ಚಿಕ್ಕದು ಯಾವುದು ಇಲ್ಲಿ? 50,006. ಇದಕ್ಕಿಂತ ದೊಡ್ಡದು ಯಾವುದು? 50,060. ಇದಕ್ಕಿಂತ ದೊಡ್ಡದು ಯಾವುದು? 50,500. ಇದಕ್ಕಿಂತ ದೊಡ್ಡದು ಯಾವುದು? 55,000. ಇದು ಎಲ್ಲರಿಗಿಂತ ದೊಡ್ಡ ಸಂಖ್ಯೆ. ಸೊ ಅದಕ್ಕೋಸ್ಕರ ಅದು ಕೊನೆಗೆ ಬರುತ್ತೆ, ಯಾಕಂದ್ರೆ ನಾವು ಏರಿಕೆ ಕ್ರಮದಲ್ಲಿ ಬರಿತಾ ಇದ್ದೀವಿ. ಕೊನೆದು ನೋಡೋಣ. 20,325, 20,825, 20,302, 20,413. ಸೊ ಇದರಲ್ಲಿ 20,000 ಕಾಮನ್ ಇದೆ, ಅಂದ್ರೆ ಸೇಮ್ ಇದೆ ಎಲ್ಲದರಲ್ಲೂ. ಅದಾದ್ಮೇಲೆ ನಾವು ನೋಡ್ಬೇಕಾಗಿರೋದನ್ನು 325, 825, 302, 412. 325, 302 ಈ ಚಿಕ್ಕ ಸಂಖ್ಯೆ. 20,302 ಒಂದನೇದಾಯ್ತು. ಇನ್ನು ಎರಡನೇದು 300 ಬರುತ್ತೆ, ಯಾಕಂದ್ರೆ ಇಲ್ಲಿ 400 ಇದೆ, ಇಲ್ಲಿ 800 ಇದೆ. ಸೊ 20,325 ಇದು ಎರಡನೇದಕ್ಕೆ ಬರುತ್ತೆ. ಸೊ ಇನ್ನೊಂದು ಮೂರನೇದು ಯಾವ್ದು ಬರುತ್ತೆ ಅಂದ್ರೆ 20,413. ಇನ್ನೊಂದು ಯಾವ್ದು ಬರುತ್ತೆ ಅಂದ್ರೆ 20,825. ಸೊ ಇದು ಏರಿಕೆ ಕ್ರಮ ಇಲ್ಲಿಗೆ ಮುಗಿಯಿತು. ಓಕೆ. ಸೊ ನೀವು ಪ್ರಯತ್ನ ಮಾಡಿ 2-3 ಸರಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ಚೆನ್ನಾಗಾಗುತ್ತೆ ಎಕ್ಸಾಮ್ನಲ್ಲಿ. ಅಂಕಿಅಂಶ ಮೊದಲು ಇದರಲ್ಲಿ ಒಂದು ಈಸಿ ಮೆಥಡ್ ಅಂದ್ರೆ, ನೀವು ಮೊದಲು ಯಾವಾಗಲೂ 10,000ದ ಸ್ಥಾನ ನೋಡ್ಬೇಕು. ಯಾಕಂದ್ರೆ ನೀವು 5 ಅಂಕಿ ಕಲಿತಿದ್ದೀರಲ್ಲ. ಸೊ ಅದಕ್ಕೋಸ್ಕರ 5 ಅಂಕಿ ನೋಡ್ಬೇಕು. 5 ಅಂಕಿ ಅಂದ್ರೆ 10,000ದ ಸ್ಥಾನ ನೋಡ್ಬೇಕು. ಯಾವ್ದು ದೊಡ್ಡದಿರುತ್ತಲ್ಲ ಅದನ್ನ ಮೊದಲು ಬರೆಯೋದು. ಇದು ಎಲ್ಲ 4ರಲ್ಲಿ ಸೇಮ್ ಇದ್ರೆ ಅದಾದ್ಮೇಲೆ 1,000 ಸ್ಥಾನ ನೋಡ್ಬೇಕು. ಸೊ 4ನೇ ಅಂಕಿ 1,000 ಸ್ಥಾನ ನೋಡ್ಬೇಕು.
ಅದರಲ್ಲಿ ಎಲ್ಲ ಸೇಮ್ ಇದ್ರೂ ಮತ್ತೆ 100ರ ಸ್ಥಾನ ನೋಡಬೇಕು. ಸೊ 3ನೇ ಸ್ಥಾನ ನೋಡಬೇಕು. ಇದರಲ್ಲಿ ಯಾವ್ದು ಜಾಸ್ತಿ ಇರುತ್ತಲ್ಲ ಅದನ್ನ ಕೊನೆಗೆ ಬರಿಬೇಕು, ಯಾವ್ದು ಕಮ್ಮಿ ಇರುತ್ತಲ್ಲ ಅದನ್ನು ಮೊದಲು ಬರಿಬೇಕು. ಸೊ ಏರಿಕೆ ಕ್ರಮವನ್ನ ನೋಡುವಾಗ ಅದಾದ್ಮೇಲೆ ಇವು 3 ಸೇಮ್ ಇದ್ರೆ 4ನೇ ಅಂಕಿಗೆ ಹೋಗಿ, ಅಂದ್ರೆ 10ರ ಸ್ಥಾನ. ಇದು 2 ಸ್ಥಾನ ಇರುತ್ತೆ, 10ರ ಸ್ಥಾನ. ಅದಾದ್ಮೇಲೆ ಇದು ಎಲ್ಲಾನು ಸೇಮ್ ಇದ್ರೆ ಬಿಡಿ ಸ್ಥಾನಕ್ಕೆ ಹೋಗಿ. ಸೊ ಕೊನೆಗೆ ಬಿಡಿ ಸ್ಥಾನದಲ್ಲಿ ಇರುತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಉದಾಹರಣೆ ಕೊಡ್ತೀನಿ. 50,000ದ 6, 50,000ದ 8, ಅದಾದ್ಮೇಲೆ 50,000ದ 3, ಅದಾದ್ಮೇಲೆ 50,000ದ 4 ಹಿಂಗ್ ಕೊಟ್ಟಿದ್ದೀನಿ. ಸೊ ನೀವೇನ್ ಮಾಡ್ತೀರಾ, ಇಲ್ಲಿ 1ನೇದು ಸೇಮ್ ಇದೆ ಎಲ್ಲ ಕಡೆ, 2ನೇದು ಸೇಮ್ ಇದೆ, 3ನೇದು ಸೇಮ್ ಇದೆ 0 0 0, 4ನೇದು ಸೇಮ್ ಇದೆ 10ರ ಸ್ಥಾನ. ಕೊನೆಗೆ ಬರುತ್ತೆ ಇದು 4 3 8 6. ಮೊದಲನೇದು ಯಾವ್ದು ಬರುತ್ತೆ 3, ಅದಾದ್ಮೇಲೆ 4, ಅದಾದ್ಮೇಲೆ 6, ಅದಾದ್ಮೇಲೆ 8. ಇದು 50,000 2 0. ಇದು ಸೇಮ್ ಇರುತ್ತೆ ಎಲ್ಲ ಕಡೆ. ಅದಕ್ಕೋಸ್ಕರ ಮೊದಲು 5ನೇ ಸ್ಥಾನ ನೋಡಿ, 4ನೇ ಸ್ಥಾನ ನೋಡಿ, 3ನೇ ಸ್ಥಾನ ನೋಡಿ, 2ನೇ ಸ್ಥಾನ ನೋಡಿ, ಆಮೇಲೆ ಬಿಡಿ ಭಾಗ ನೋಡಿ. ಆಯ್ತು, ಮುಂದಿನ ನೋಡೋಣವಾ. ಮುಂದಿನ ಏನಿರುತ್ತೆ, ಇದು ಏರಿಕೆ ಕೊಟ್ಟರೆ ಅದು ಇಳಿಕೆ ಕ್ರಮದಲ್ಲಿ ಬರೀಬೇಕಷ್ಟೇ. ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಇಳಿಕೆ ಅಥವಾ ಅವರೋಹಣ ಕ್ರಮದಲ್ಲಿ ಬರೆಯಿರಿ ಅಷ್ಟೇ. ಇನ್ನು ನಾವು ಮೊದಲು ಏನ್ ಮಾಡಿದ್ವಿ, ಏರಿಕೆ ಕ್ರಮದಲ್ಲಿ ಮೊದಲು ಎಲ್ಲರಿಗಿಂತ ಚಿಕ್ಕ ಸಂಖ್ಯೆಯನ್ನು ಬರೆದ್ವಿ. ಅದು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆ, ಅಂದ್ರೆ ಏರಿಕೆ ಕ್ರಮ. ಇದು ಇಲ್ಲಿ ಆತರ ಉಲ್ಟಾ ಮಾಡೋದು ಅಷ್ಟೇ. ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಡೆ ಬರ್ಕೊಂಡು ಹೋಗ್ಬೇಕು. ಮೊದಲು ಚಿಕ್ಕ ಸಂಖ್ಯೆಯನ್ನ ಬರಿಬೇಕು ನಾವು. ಸೊ ಇಲ್ಲಿ 23,000 ಇದೆ, 34, 12, 45. ಸೊ 12,345 ಅತಿ ಚಿಕ್ಕ. ನಾವು ದೊಡ್ಡ ಸಂಖ್ಯೆ ಬರಿಬೇಕಲ್ವಾ. ಹೌದು, 45,000 ಎಲ್ಲರಿಗಿಂತ ದೊಡ್ಡದಿದು. ಅದಾದ್ಮೇಲೆ ಯಾವ್ದಿದೆ, 34,567. ಅದಾದ್ಮೇಲೆ 23,000, 23,456. ಅದಾದ್ಮೇಲೆ 12,345. ಸೊ ಇದು ಇಳಿಕೆ ಕ್ರಮ. ಸರಿ, ಇದು ಇಳಿಕೆ ಕ್ರಮ, ಇಳಿಕೆ. ಯಾಕಂದ್ರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಡೆ ಇದು ಇಳಿಕೊಂಡ ಹೋಗಿದೆ, ಸಂಖ್ಯೆಗಳ ಇಳಿಮುಖವಾಗಿದೆ. ಎರಡನೇ ನೋಡೋಣ. 40,000, 45,000, 45,000, 40,000. ಮೊದ್ಲು ಯಾವ್ದು ಬರೀತೀರಿ, ಎಲ್ಲರಿಗಿಂತ ದೊಡ್ಡದು 45,000 ನೋಡೋಣ. 45,064, 45,604. ಸೊ ನಾವೇನ್ ಮಾಡೋಣ, 45,604. ಯಾಕಂದ್ರೆ 45,064ಕ್ಕಿಂತ ಇದು ದೊಡ್ಡದು, ಅದಕ್ಕೋಸ್ಕರ ಇದನ್ನ ಮೊದಲು ಬರೆಯೋದು. ಅದಾದ್ಮೇಲೆ ಇದು, ಅದಾದ್ಮೇಲೆ 40,500 ಇದೆ, 40,400 ಇದೆ. ಸೊ 40,564 ಇದು ಇದಕ್ಕಿಂತ ದೊಡ್ಡದು, ಇದಕ್ಕಿಂತ. ಅದಾದ್ಮೇಲೆ 40,456. ಇದು ಒಂದನೇದು, ಇದು ಎರಡನೇದು. ಇನ್ನು ಮೂರನೇದು ಬರುತ್ತೆ 12,000, 12,000, 12,000, 13,000. 13,000 ಯಾಕಂದ್ರೆ ಅದು ಎಲ್ಲರಿಗಿಂತ ದೊಡ್ಡದು, ಡೈರೆಕ್ಟ್ ಬರ್ತತ್ತೆ 4ನೇ ಸ್ಥಾನದಲ್ಲಿ. ಅದಾದ್ಮೇಲೆ ಬರುತ್ತೆ 12,344, 12,344. ಅದಾದ್ಮೇಲೆ ಬರುತ್ತೆ 12,340, 340. ಅದಾದ್ಮೇಲೆ ಬರುತ್ತೆ 12,304. ಸೊ ಇದು ಮೂರನೇ ಎಕ್ಸಾಂಪಲ್. ಅದಾದ್ಮೇಲೆ ನಾಲ್ಕನೇದು ಏನಿದೆ, 77,000. ಎಲ್ಲ ಅಂಕಿಗಳು ಆಲ್ಮೋಸ್ಟ್ ಸೇಮ್ ಕೊಟ್ಟಿದ್ದಾರೆ. ಎಲ್ಲರಿಗಿಂತ ದೊಡ್ಡದು ಯಾವುದು, 7. ಅಂದ್ರೆ 77,777. ಇದು ಎಲ್ಲರಿಗಿಂತ ದೊಡ್ಡದು. ಅದಾದ್ಮೇಲೆ 70, ಇದಕ್ಕಿಂತ 7 ಕಮ್ಮಿ ಇದೆ, ಅದು 77,770. ಅದಾದ್ಮೇಲೆ 77,777.
ಅದಾದಮೇಲೆ 77,077. ಸೊ ಇದು ಅತಿ ಚಿಕ್ಕ ಸಂಖ್ಯೆ, ಇದು ಅತಿ ದೊಡ್ಡ ಸಂಖ್ಯೆ. ಇದಕ್ಕಿಂತ ಇದು ಕಮ್ಮಿ ಇದೆ, ಇದಕ್ಕಿಂತ ಇದು ಕಮ್ಮಿ ಇದೆ, ಇದಕ್ಕಿಂತ ಇದು ಕಮ್ಮಿ. ಸೊ ಇಳಿಕೆ ಕ್ರಮ ಇದು ಮುಗೀತು. ಸೊ ಇನ್ನು ಕೊನೆಯದು ನೋಡೋಣವಾ. ಕೊನೆಯದೇನು ಬರುತ್ತೆ? 61,000, 62,000, 21,000, 12,000. ನಾವು ಮೊದಲು ದೊಡ್ಡ 62,134 ಅತಿ ದೊಡ್ಡ ಸಂಖ್ಯೆ ಇದೆ ಇಲ್ಲಿ. ಅದಾದ್ಮೇಲೆ ಯಾವ್ದು ಬರುತ್ತೆ? 61,234. ಅದಾದ್ಮೇಲೆ ಯಾವ್ದು ಬರುತ್ತೆ? 21,364. ಅದಾದ್ಮೇಲೆ 12,364. ಸೊ ಇದು 4ನೇದು. ಸರಿ, 5ನೇದು ಆಯ್ತು. ಇಲ್ಲಿಗೆ ಇದು ಮುಗಿಯಿತು. ಅದಾದ್ಮೇಲೆ ಕೊನೆಯದು ಏನಿದೆ ನೋಡೋಣ. ಕೊನೆಯದು ಕೆಳಗಿನ ಸಂಖ್ಯೆಗಳನ್ನು ಹೋಲಿಸಿ ಅವುಗಳ ನಡುವಿನ ಜಾಗದಲ್ಲಿ ಸಮ ಅಥವಾ ಅದಕ್ಕಿಂತ ದೊಡ್ಡದು ಅಥವಾ ಅದಕ್ಕಿಂತ ಚಿಕ್ಕದು, ಅಂದ್ರೆ ಇದಕ್ಕಿಂತ ಚಿಕ್ಕದು ಅಥವಾ ಇದಕ್ಕಿಂತ ದೊಡ್ಡದು ಎಂದು ಬರೆಯಿರಿ ಎಂದು ಹೇಳಿದ್ದಾರೆ. ನಾನು ಹೋದ್ಸಲ ಹೇಳಿದ್ದೆ, ಯಾವಾಗಲೂ ಈ ಕಡೆ ದೊಡ್ಡದಿದ್ರೆ ಈ ಕಡೆ ಚಿಕ್ಕ ಸಂಖ್ಯೆ ಇದ್ರೆ ದೊಡ್ಡ ಸಂಖ್ಯೆ ಕಡೆ ಏನ್ ಮಾಡಬೇಕು? 2 ಚುಕ್ಕೆನ ಇಡಬೇಕು. ಚಿಕ್ಕ ಸಂಖ್ಯೆ ಕಡೆ 1ಅನ್ನ ಇಡಬೇಕು. ಯಾಕಂದ್ರೆ ಇದು ಚಿಕ್ಕದಿರುತ್ತೆ, ದೊಡ್ಡದಿರುತ್ತೆ. ಸೊ ಇದನ್ನ ಈ ರೀತಿ ಕೂಡಿಸೋದು. ಅದಾದ್ಮೇಲೆ ಈ ಕಡೆ ದೊಡ್ಡದು ಈ ಕಡೆ ಚಿಕ್ಕದಿದ್ರೆ ದೊಡ್ಡದ ಕಡೆ 2 ಚುಕ್ಕೆ, ಚಿಕ್ಕ ಸಂಖ್ಯೆ ಕಡೆ 1 ಚುಕ್ಕೆ. ಸೊ ಇದನ್ನ ಹೀಗೆ ಕೂಡಿಸಬೇಕು. ಆಯ್ತಾ? ಅದಾದ್ಮೇಲೆ ನೋಡಿ, ಎರಡೂ ಸೇಮ್ ನಂಬರ್ ಇದೆ, 10 ಇದೆ. ಸೊ 2 ಈಕ್ವಲ್ ಇವೆ. ಈ ಕಡೆ 2, ಈ ಕಡೆ 2, ಇವತ್ತನ್ನ ಈಕ್ವಲ್ ಕೂಡಿಸ್ಬಿಡೋದು, ಮುಗಿಯುತ್ತೆ ಅಷ್ಟೇ. ಇದು ಹೀಗೆ. ಸೊ ನೋಡೋಣ ಒಂದೇದು. ಸೊ ಮೊದಲನೇದು ಏನು ಹೇಳ್ತಾ ಇದೆ? 52,000 ಈ ಕಡೆದು ಸೇಮ್ ಇದೆ, 52,885. 5, 5, 2, 2, 0, 8, 5, 0, 8, 5. ಸೊ ಇನ್ನೇನು ಮಾಡೋಣ? 2 ಸೇಮ್ ಇದ್ರೆ 2 ಚುಕ್ಕೆ ಇಲ್ಲೇ, 2 ಚುಕ್ಕೆ ಇಲ್ಲೇ. ಸೊ ಇವು ಈಕ್ವಲ್, 2 ಸಮಾನವಾಗಿವೆ. ಸೊ ಅದಕ್ಕೋಸ್ಕರ ಇಲ್ಲಿ ಈಕ್ವಲ್ ಬರುತ್ತೆ. ಇನ್ನು ಎರಡನೇದು ನೋಡೋಣ. ಓಕೆ, ಎರಡನೇದು ಏನಿದೆ? 46,431, 43,613. ಆಯ್ತಾ? 44, 6, 3. ಸೊ 6 ದೊಡ್ಡದು, ದೊಡ್ಡ ಅಂಕಿ ಕಡೆ 2 ಚುಕ್ಕೆ, ಚಿಕ್ಕ ಅಂಕಿ ಕಡೆ 1 ಚುಕ್ಕೆ. ಸೊ ಇದನ್ನ ಈ ರೀತಿ ಜೋಡಿಸಿದರೆ 46,431 ಈ ಸಂಖ್ಯೆಯು 43,613ಕ್ಕಿಂತ ದೊಡ್ಡದು. ತಿಳಿತಾ? ಮೂರನೇದು ಸಿಂಪಲ್ ಇದೆ. 15,000, 24,000. 15,000 ದೊಡ್ಡದು, 24,000 ದೊಡ್ಡದು. 24,000 ದೊಡ್ಡದು. ಅದಕ್ಕೋಸ್ಕರ 24,000 ಕಡೆ 2 ಚುಕ್ಕೆ ಇಡೋಣ, ಈ ಕಡೆ 1 ಇಡೋಣ. ಸೊ ಇದು ಹಿಂಗ್ ಬರುತ್ತೆ. ಅದಾದ್ಮೇಲೆ ಮುಂದಿನ 74,000, 76,000. 74,000 ಕಮ್ಮಿ 76,000ಕ್ಕಿಂತ. ಸೊ ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು? 76,312. ಸೊ ಅದೇ ಆ ಕಡೆ 2 ಚುಕ್ಕೆನ ಇಡಿ, ಈ ಕಡೆ 1 ಚುಕ್ಕೆ ಇಡಿ. ಸೊ ಇದು 76,312. ಈ ನಂಬರ್ 74,312ಕ್ಕಿಂತ ದೊಡ್ಡದು. ಇನ್ನು ಕೊನೆಯದೊಂದಿದೆ, 81,000, 81,000. ಇದು 800 ಇದೆ, ಇದು 300 ಇದೆ. 800 ದೊಡ್ಡದ, 300 ದೊಡ್ಡದ? 800 ದೊಡ್ಡದು. ಸೊ ದೊಡ್ಡ ಸಂಖ್ಯೆ ಕಡೆ 2 ಚುಕ್ಕೆ, ಚಿಕ್ಕ ಸಂಖ್ಯೆ ಕಡೆ 1. ಸೊ ಇದನ್ನ ಈ ರೀತಿ ಕೂಡಿಸಬೇಕು. ಸೊ ಇಲ್ಲಿಗೆ ಪಾಠ 1 ಮುಗಿಯಿತು. ಅದರ ಜೊತೆಗೆ ಅಭ್ಯಾಸವನ್ನು ಪೂರ್ಣಗೊಳಿಸಿದ್ದೇವೆ. ಸೊ ಇದಕ್ಕಾಗಿ ಇಲ್ಲಿಗೆ ಅಭ್ಯಾಸ 1 ಅಥವಾ ಅಧ್ಯಾಯ 1 ಮುಕ್ತಾಯ. ಮತ್ತೆ ಮುಂದಿನ ಕ್ಲಾಸಲ್ಲಿ ನಾವು ಅಧ್ಯಾಯ 2 ನೋಡೋಣ, ಸಂಕಲನ. ಸೊ ಅಲ್ಲಿಯವರೆಗೂ
ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಇನ್ನಿತರ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಆಯಿತಾ.